ಈ ವಿಶ್ವವಿದ್ಯಾನಿಲಯದ ಸ್ಪೆಷಲ್ ಆಫೀಸರ್ ಆದಂಥ ಡಾಕ್ಟರ್ ಹರಿಣಿ ಕುಮಾರ್ ಅವರು ಕೂಡ ಇದ್ದಾರೆ ವೇದಿಕೆಯಲ್ಲಿ. ಸ್ನೇಹಿತರೆ, ನಾನೊಬ್ಬ ಮಾಧ್ಯಮದವನಾಗಿ ಗಮನಿಸಿದ ಮಟ್ಟಿಗೆ ರೈತನಿಗೆ ಮುಖ್ಯವಾಗಿ ತಾನು ಬೆಳೆದಂಥ ಬೆಳೆಯ ಮೌಲ್ಯವರ್ಧನೆ ಮಾಡಿದ್ರೆ ಹೆಚ್ಚು ಬೆಲೆ ಸಿಗುತ್ತೆ ಅಂತೇಳಿ ನಾನು ಗಮನಿಸಿದ್ದೇನೆ. ಅದಕ್ಕೆ ಆಗಲೇ ಸಾಕಷ್ಟು ಮಾತುಗಳನ್ನು ಆ ಸಂಬಂಧ ಹೇಳಿದ್ದಾರೆ. ಯಾಕಂದರೆ ಎಳನೀರನ್ನು ಮಾರಾಟ ಮಾಡ್ಬೋದು, ತೆಂಗನ್ನು ಮಾರಾಟ ಮಾಡ್ಬೋದು, ಕೊಬ್ಬರಿಯನ್ನು ಮಾರಾಟ ಮಾಡ್ಬೋದು, ತೆಂಗಿನ ಎಣ್ಣೆಯನ್ನು ಮಾರಾಟ ಮಾಡ್ಬೋದು. ಹೀಗೆ ಬೆಲೆಗಳ ಮೌಲ್ಯವರ್ಧನೆ ಮಾಡಿದಾಗ ರೈತನಿಗೆ ಹೆಚ್ಚು ಬೆಲೆ ಸಿಗುತ್ತೆ. ನಮಗೆಲ್ಲ ಗೊತ್ತಿದೆ, ಕೋಲಾರ ಇರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳಿರ್ಬೋದು, ಎಲ್ಲರೂ ಕೂಡ ಟೊಮೊಟೊಗೆ ಬೆಲೆ ಸಿಗಲಿಲ್ಲ ಅಂತ ಹೇಳಿದ್ರೆ ರಸ್ತೆಗೆ ಹಾಕ್ತಾರೆ. ಆದರೆ ಮೈಸೂರಿನಲ್ಲಿ ಒಬ್ಬ ತಮಿಳುನಾಡಿನಿಂದ ಕೊಯಮತ್ತೂರಿನಿಂದ ಬಂದಂಥ ಸತ್ಯನಾರಾಯಣ್ ಅಂತೇಳಿ ಒಬ್ಬರು ಇದ್ದಾರೆ. ಅವರು ಈ ರೀತಿ ಬೆಲೆ ಕಡಿಮೆ ಆದಾಗ ಟೊಮೊಟೊನ ಕೆಚಪ್ ಮಾಡಿ ಮಾರಾಟ ಮಾಡಿ ಮೌಲ್ಯವರ್ಧನೆ ಮಾಡೋದ್ರ ಮೂಲಕ ಲಾಭವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ರೈತರಲ್ಲಿ ಮನವಿ ಮಾಡಿಕೊಳ್ಳೋದು, ದಯವಿಟ್ಟು ನೀವು ಬೆಲೆಗಳ ಮೌಲ್ಯವರ್ಧನೆಯನ್ನು ಮಾಡಬೇಕು. ಮತ್ತು ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ, ಸರ್ಕಾರಿ ಮಾರುಕಟ್ಟೆ ವ್ಯವಸ್ಥೆ ಇರ್ಬೋದು, APMC ಇರ್ಬೋದು, TAPCMS ಇರ್ಬೋದು, ಅಥವಾ ಬೇರೆ ಬೇರೆ ಮುಕ್ತ ಮಾರುಕಟ್ಟೆ ಇರ್ಬೋದು. ಇವತ್ತೆಲ್ಲ ಏನಾಗಿದೆ ಅಂತ ಹೇಳಿದ್ರೆ, ನಾನು ಗಮನಿಸಿದ ಹಾಗೆ ಸಾಕಷ್ಟು ಜನ ರೈತರು ತಮ್ಮ ಸಾವಯವ ಉತ್ಪನ್ನಗಳನ್ನು ತಯಾರು ಮಾಡಿಕೊಂಡು ಅವರೇ ಒಂದು ಮಾರುಕಟ್ಟೆಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಡಾಕ್ಟರ್ ಅನಘಾ ಸತ್ಯನಾರಾಯಣ ಅವರು ನನಗೆ ಇವಾಗ ಮಾಹಿತಿ ಕೊಡ್ತಾ ಇದ್ರು, ತುಂಬ ಡಿಮಾಂಡ್ ಇದೆ, ನಾವು ಬೇರೆ ಬೇರೆ ಹಣ್ಣುಗಳನ್ನು ಬೇರೆ ಬೇರೆ ದೇಶಕ್ಕೆ ರಫ್ತು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ, ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂತೇಳಿ. ರೈತರಿಗೆ ಅನುಕೂಲ ಮಾಡಲಿಕ್ಕೋಸ್ಕರನೇ ಉಡಾನ್ ಸ್ಕೀಮನ್ನು ತಂದರು. ಅಂದರೆ ಕಡಿಮೆ ಬೆಲೆನಲ್ಲಿ ವಿಮಾನಯಾನ ಸೌಲಭ್ಯನ ಕಲ್ಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು. ಬಟ್ ಆದರೆ ಅದು ಹೆಚ್ಚು ಉಪಯೋಗ ಆಗ್ತಾ ಇಲ್ಲ. ಯಾಕಂದರೆ ಅವ್ರ ಉದ್ದೇಶ ಇದ್ದಿರ್ತಕ್ಕಂಥದ್ದು ಬೆಳೆಗಳನ್ನು ರೈತರು ಬೆಳೆದು ಬೇರೆ ದೇಶಗಳಿಗೆ ರಫ್ತು ಮಾಡಬೇಕು, ಮೌಲ್ಯವರ್ಧನೆಯನ್ನು ಮಾಡಬೇಕು, ಮಾರುಕಟ್ಟೆಯನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತೇಳಿ ಒಂದು ಉದ್ದೇಶ ಇತ್ತು. ಬಟ್ ಅದು ಎಷ್ಟು ಮಟ್ಟಿಗೆ ಸಫಲವಾಗಿದೆ ಅಂತೇಳಿ ನಾವೆಲ್ಲ ಆಲೋಚನೆಯನ್ನು ಮಾಡಬೇಕು. ಸ್ನೇಹಿತರೆ, ನನ್ನ ಪ್ರಕಾರ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಪ್ರತ್ಯೇಕವಾದ ನಂತರ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ ರಚನೆಯಾದ ನಂತರ ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು ಮತ್ತು ಹಾಸನ ಜಿಲ್ಲೆ ವ್ಯಾಪ್ತಿನಲ್ಲಿ ಈ ಒಂದು ವಿಶ್ವವಿದ್ಯಾನಿಲಯ ಪ್ರಾರಂಭ ಆದಮೇಲೆ ಮೊದಲ ಕೃಷಿ ಮೇಳ ನಡೀತಾ ಇದೆ. ಈ ಒಂದು ಕೃಷಿ ಮೇಳದಲ್ಲಿ ಕೃಷಿ ವಿಜ್ಞಾನಿಗಳನ್ನು, ರೈತರನ್ನು, ತಜ್ಞರನ್ನು ಕರೆಸಿದ್ದಾರೆ. ಸಾಕಷ್ಟು ವಿಚಾರ ವಿನಿಮಯಗಳಾಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ನಮ್ಗೆ ರೈತರಿಗೆ ಆಗಬೇಕಾಗಿರ್ತಕ್ಕಂಥದ್ದು ಒಂದು ಬೆಳೆಗಳ ಮೌಲ್ಯವರ್ಧನೆ, ಅವರಿಗೆ ಮಾರುಕಟ್ಟೆ ವ್ಯವಸ್ಥೆ ಮತ್ತು ರಫ್ತು. ಇಷ್ಟಾದರೆ ಖಂಡಿತ ರೈತರಿಗೆ ಇನ್ನೇನು ಮಾಡಬೇಕಾದಂಥ ಅಗತ್ಯ ಇಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ರೈತರಿಗೆ ಸರಿಯಾದ ಕಾಲಕ್ಕೆ ವಿದ್ಯುತ್, ಸರಿಯಾದ ಕಾಲಕ್ಕೆ ನೀರು, ಸರಿಯಾದ ಕಾಲಕ್ಕೆ ರಸಗೊಬ್ಬರ, ಸರಿಯಾದ ಕಾಲಕ್ಕೆ ಅವರಿಗೆ ಬೇಕಾದಂಥ ಬಿತ್ತನೆ ಬೀಜ, ಇದನ್ನೆಲ್ಲ ಒದಗಿಸಿಕೊಟ್ರೆ ಅವರು ಖಂಡಿತ ಮೈಸೂರಿಗಾಗಲಿ, ಮಂಡ್ಯಕ್ಕಾಗಲಿ, ಚಾಮರಾಜನಗರಕ್ಕಾಗಲಿ, ಹಾಸನಕ್ಕಾಗಲಿ, ಮಡಿಕೇರಿಗಾಗಲಿ ಬಂದು ರಾಜಕಾರಣಿಗಳ ಹಿಂದೆ ಸುತ್ತಲ್ಲ. ಅವ್ರಿಗೆ ಆ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ತಮ್ಮ ಹಳ್ಳಿಯನ್ನೆಲ್ಲ ಇದ್ಕೊಂಡು ಸಾಕಷ್ಟು ವ್ಯವಸಾಯಗಳನ್ನು ಮಾಡ್ತಾರೆ ಅಂತೇಳಿ ನಾನು ಅದನ್ನು ಭಾವಿಸಿದ್ದೇನೆ. ಸ್ನೇಹಿತರೆ, ಕೃಷಿ ಸಂಬಂಧಿತ ಇಲಾಖೆಗಳು, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಅರಣ್ಯ ಇಲಾಖೆ, ಮೀನುಗಾರಿಕೆ ಇಲಾಖೆ, ಪಶುಪಾಲನಾ ಇಲಾಖೆ ಮೂಲಕ ಸಾಕಷ್ಟು ಸ್ಕೀಮ್ಗಳನ್ನು ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು, ಕೃಷಿ ವಿಶ್ವವಿದ್ಯಾನಿಲಯಗಳು ಮಾಡ್ತಾ ಇದೆ. ಅದನ್ನು ರೈತರು ಸದುಪಯೋಗವನ್ನು ಪಡ್ಕೊಳ್ಬೇಕು. ಎಲ್ಲ ಒಂದು ಕಡೆ ಏನಾಗ್ತಾ ಇದೆ ಇವತ್ತು ಅಂತ ಹೇಳಿದ್ರೆ, ಕೃಷಿ ಲಾಭದಾಯಕವಲ್ಲ ಅಂತೇಳಿ ಒಂದು ಮನೋಭಾವನೆ ಇದೆ. ಖಂಡಿತ ಅಲ್ಲ. ನಾನು ಗಮನಿಸಿದಾಗ, ಯಾಕಂದರೆ ನಾನು ಮೈಸೂರು ಭಾಗದಲ್ಲಿ ತುಂಬ 40 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ರಂಗಸ್ವಾಮಿಯವರು ಕೂಡ ಇದ್ದಾರೆ. ಅವರು ಎಷ್ಟು ಅದ್ಭುತವಾಗಿ ಕೃಷಿಯನ್ನು ಮಾಡಿದ್ದಾರೆ ಅಂತೇಳಿ ನಾವು ಗಮನಿಸಿದ್ದೇವೆ. ಸಾಕಷ್ಟು ಜನ ರೈತರುಗಳು ತುಂಬ ಕಷ್ಟಪಟ್ಟು ವ್ಯವಸಾಯವನ್ನು ಮಾಡಿ ತಮ್ಮ ಬೆಳೆಗಳ ಮೌಲ್ಯವರ್ಧನೆಯನ್ನು ಮಾಡಿ ಒಂದು ಲಾಭವನ್ನು ಗಳಿಸ್ತಾ ಇದ್ದಾರೆ. ನಿಮಗೆ ಕೇವಲ 2 ಉದಾಹರಣೆಗಳನ್ನು ಮಾತ್ರ ಕೊಡ್ತೀನಿ. ಒಂದು ವಸಂತ ಅಂಥೇಳಿ ಹುಣಸೂರು ತಾಲೂಕು ಹನುಮನಪುರದ ಮಹಿಳೆ, ಅವರು ಕೃಷಿ ಕಾರ್ಮಿಕರಾಗಿ ಮೈಸೂರಿಗೆ ಬಂದವರು. ಅವರು ಕಬಿನಿ ಅಣೆಕಟ್ಟೆ ನಿರ್ಮಾಣ ಮಾಡಲಿಕ್ಕೆ ಬಂದಂಥವರು. ಇವತ್ತು ಹುಣಸೂರಿನ ಹನುಮಂತಪುರದ ಹತ್ರ ತುಂಬ ಅದ್ಭುತವಾಗಿ ಜಮೀನನ್ನು ಮಾಡಿ ಬೆಳೆಗಳ ಮೌಲ್ಯವರ್ಧನೆಯನ್ನು ಮಾಡಿ ಅವರೇ ಸ್ವತಃ ಮಾರ್ಕೆಟನ್ನು ಕ್ರಿಯೇಟ್ ಮಾಡಿಕೊಂಡು ತುಂಬ ಲಾಭದಾಯಕವಾಗಿ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಹಾಗೆ ಮತ್ತೊಬ್ಬರು ಮಹಿಳೆ, HD ಕೋಟೆ ತಾಲೂಕು ಸುಧಾಮಣಿ ಅನ್ನೋ ಒಂದು ಮಹಿಳೆ, ರಾಗಿನಲ್ಲಿ ಹಪ್ಪಳ, ಸಂಡಿಗೆ, ಲಾಡನ್ನು ತಯಾರು ಮಾಡಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ರಾಗಿಯನ್ನು ಕೇವಲ ಮುದ್ದೆ ಮಾಡಲಿಕ್ಕೆ ಅಷ್ಟೇ ಅಲ್ಲ, ಅದರಲ್ಲಿ ಹಪ್ಪಳ, ಸಂಡಿಗೆಯನ್ನು ಕೂಡ ಮಾಡಬಹುದು ಅಂಥೇಳಿ ಒಂದು ತೋರಿಸ್ಕೊಟ್ಟಿದ್ದಾರೆ. ನನ್ನ ಉದ್ದೇಶ ಇಷ್ಟೇ, ರೈತರಿಗೆ ಬೆಳೆಗಳ ಮೌಲ್ಯವರ್ಧನದ ಬಗ್ಗೆ ತಿಳಿಸ್ಕೊಡ್ಬೇಕು, ಸರಿಯಾದ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಮತ್ತು ರಫ್ತಿಗೆ ಬೇಕಾದಂಥ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ರೆ ನಮ್ಮ ಅನ್ನದಾತನಿಗೆ ಖಂಡಿತ ಅನುಕೂಲ ಆಗುತ್ತೆ. ಸದಾಕಾಲ ನಾವು ಯಾವತ್ತೂ ಕೂಡ ರೈತರನ್ನು ಮರೀಲಿಕ್ಕಾಗಲ್ಲ.
ಯಾಕಂದರೆ ಕೋವಿಡ್ ಸಂದರ್ಭದಲ್ಲಿ ತೆಗೆದಿದ್ದು ಎರಡೇ ಅಂಗಡಿ, ಒಂದು ಔಷಧಿ ಅಂಗಡಿ, ಮತ್ತೊಂದು ದಿನಸಿ ಅಂಗಡಿ. ದಿನಸಿ ಅಂಗಡಿ ತಗಲಿಕ್ಕೆ ಕಾರಣ ನಮ್ಮ ಅನ್ನದಾತರು. ಯಾವತ್ತೂ ಕೂಡ ಅನ್ನದಾತರನ್ನ, ಸೈನಿಕರನ್ನ ಸ್ಮರಿಸಬೇಕು ಅಂತ ಹೇಳ್ತಾ, ಜೈ ಜವಾನ್ ಜೈ ಕಿಸಾನ್. ನಮಸ್ಕಾರ.